ಯಜಮಾನ ಯಜಮಾನ. ಮೇಡಮ್ ಅವ್ರೆ, ಇವತ್ ನೀವು ಮನೇಲೇ ಇದ್ದು ರೆಸ್ಟ್ ಮಾಡಿದ್ರ ಬಹಳ ಚಲೋ ಐತ್ ನೋಡ್ರಿ. ಇವತ್ತು ಆಫೀಸಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಜೊತೆಗೆ ಸಾಕಷ್ಟು ಫೈಲ್ಸ್ ಕ್ಲಿಯರ್ ಮಾಡಬೇಕು. ಸೊ ಇವತ್ತು ನಾನು ಆಫೀಸ್ಗೆ ಹೋಗ್ಲೇಬೇಕು. ಅಮ್ಮ, ಹೊರಟ್ ನಿಂತಿರೋರ್ನ ಡಿಸಪಾಯಿಂಟ್ ಮಾಡೋದ್ ಬೇಡ. ನನ್ಗೋಸ್ಕರ ಯಾರ ಮನ್ಸು ಬೇಜಾರಾಗೋದ್ ನಂಗೆ ಇಷ್ಟ ಇಲ್ಲ. ಬೇಜಾರಂತ ಅಲ್ಲ ಅನಿತಾ, ಆದ್ರೆ ಅವ್ರ ಮನೆಯವ್ರೆಲ್ರಿಗೂ ಬರ್ತೀನಿ ಅಂತ ಹೇಳಿರ್ತಾರೆ. ಈಗ ಬರ್ಲಿಲ್ಲ ಅಂದ್ರೆ ಅವ್ರು ಏನ್ ಅನ್ಕೋತಾರ ಹೇಳು? ಹೌದು, ಆದ್ರೂ ಪಲ್ಲವಿ, ಮಂಜುಳವ್ರು ತಾನೆ, ನಾನೇ ಕಾಲ್ ಮಾಡಿ ಹೇಳ್ತೀನಿ ಬಿಡು, ನೀನ್ ನೊಂದ್ಕೋಬೇಡ. ಅಮ್ಮ, ಅವ್ರಿಗಿರೋ ಮನ್ಸಿಲ್ಲ, ಕಳ್ಸ್ಕೊಡ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ ಅಲ್ವಾ ಅದ್ಕೆ? ಇದ್ರಲ್ಲಿ ಬೇಜಾರಾಗದ್ ಏನಿದೆ ಅನಿತಾ? ನಿನ್ನ ಇಂಥ ಪರಿಸ್ಥಿತಿಲಿ ನೋಡಿ ನಾನ್ ತಾನೇ ಹೇಗ್ ಹೋಗೋದಕ್ಕಾಗತ್ತೆ? ಅಯ್ಯಯ್ಯೋ, ನನ್ಗೋಸ್ಕರ ನೀವ್ ಉಳ್ಕೊಳ್ಳೋದ್ ಬೇಡ ಅದ್ಕೆ. ಎಷ್ಟೊಂದ್ ಆಸೆ ಕನ್ಸ್ ಕಟ್ಕೊಂಡು ನೀವ್ ತವ್ರ ಮನೆಗ್ ಹೊರಟಿದೀರಾ ಅಂತ ನಂಗೆ ಗೊತ್ತು. ಸೊ ನಾನ್ ಯಾರಿಗೂ ತೊಂದ್ರೆ ಕೊಡೋದಕ್ಕೆ ಇಷ್ಟ ಪಡಲ್ಲ. ನೀವ್ ಧಾರಾಳವಾಗಿ ಹೋಗ್ಬನ್ನಿ ಅದ್ಕೆ, ನಂದ್ ಹೇಗೋ ಆಗುತ್ತೆ. ಅನಿತಾ, ನೀನ್ ಈ ಪರಿಸ್ಥಿತಿ ಕಂಡು ಅವಳು ಹೇಗ್ ಹೋಗ್ತಾಳೆ? ಒಂದ್ ವೇಳೆ ಹೋದ್ರೂನು ಅವಳಿಗಲ್ಲಿ ನೆಮ್ಮದಿ ಇರುತ್ತಾ? ವಿನಿತಾ ಒಬ್ಳು ರಜಾ ಹೋಗ್ಲಿಲ್ಲ ಅಂದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಹಾಗಂತ ಹೇಳಿ ಅದಕ್ಕೆ ಹೋಗದೆ ಇರೋದಕ್ಕಾಗತ್ತಾ ಅಮ್ಮ? ನಮ್ ಪಲ್ಲವಿ ತವ್ರ ಮನೆ ಏನು ದೂರದಲ್ಲಿ ಇದ್ಯಾ? ಇದೇ ಊರಲ್ಲಿ ತಾನೇ ಇರೋದು. ಪಲ್ಲವಿ, ನೀವ್ ವಿನಿತಾ ಬಂದ್ಮೇಲೆ ಹೋಗಮ್ಮ. ಬೇಕಾದ್ರೆ ಅಮ್ಮಂಗ್ ನಾನ್ ಹೇಳ್ಕೊತೀನಿ, ನೀವ್ ಹೋಗ್ ಬನ್ನಿ ಅದ್ಕೆ. ಪರವಾಗಿಲ್ಲ ಬಿಡು, ನಾನ್ ವಿನುತಾ ಬಂದ್ಮೇಲೆ ಹೋಗ್ತೀನಿ. ಇಲ್ಲ ಅವ್ನು ಬಂದು ಹಾಳು ಮಾಡ್ಬೇಕು. ಪ್ರಣವ್, ಏನಾಯ್ತು? ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಎಂತ ಸೂಪರ್ ಆಗಿರೋ ಪ್ಲಾನ್ ಮಾಡಿದ್ರೆ ಗೊತ್ತಾ ಮಾಮ್? ಆ ರಾಘವೇಂದ್ರ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಅವನು ಬಂದಿರೋದೇ ನಮ್ಮನ್ನ ಹಾಳು ಮಾಡಿ ಅವನು ಉದ್ಧಾರ ಆಗೋದಿಕ್ಕೆ. ಪ್ರಣವ್, ವಾಟ್ ಯು ಮೀನ್ ಮಾಮ್? ಅವನಿಗೆ ನಾನು ಬ್ಲಾಂಕ್ ಚೆಕ್ ಕೊಟ್ಟಿದ್ದಕ್ಕೆ ಯಾವ ರೇಂಜಿಗೆ ಮಾತಾಡ್ದ ಗೊತ್ತಾ? ಹಣಕ್ಕಿಂತ ಅವಳೇ ಇಂಪಾರ್ಟೆಂಟ್ ಅಂತ ಹೇಳ್ದ. ಅದೇನೋ ಹೇಳ್ತಾರೆ ನೋಡು, ಹಣ ಇಲ್ದೇ ಇರೋನು ಬಡವ ಅಲ್ಲ, ಪ್ರೀತಿ ಇಲ್ದೇ ಇರೋನು ಬಡವ ಅಂತ. ಆ ರೀತಿ ಪಂಚಿಂಗ್ ಡೈಲಾಗ್ ಹೊಡೆದ. ಮಾಮ್, ಅಲ್ಲಿ ನೀನ್ ಕೊಟ್ಟಿರೋ ಬ್ಲಾಂಕ್ ಚೆಕ್ ರಿಜೆಕ್ಟ್ ಮಾಡಿ ನನ್ನ ಪ್ಲಾನ್ ಹಾಳು ಮಾಡಿ ಆ ಜಾನ್ಸಿನ ಕ್ಯಾಚ್ ಹಾಕೊಂಡ್ಬಿಟ್ಟ. ಮದ್ವೆನೇ ಆಗಿದ್ದಾನಂತೆ, ಇನ್ನು ಕ್ಯಾಚ್ ಹಾಕೊಳ್ಳೋದು ಅವನಿಗೇನು ದೊಡ್ಡ ವಿಷಯನ? ಇಲ್ಲ ಮಾಮ್, ನಾನ್ ಮಾತ್ರ ಅವನು ಸುಮ್ಮನೆ ಬಿಡಲ್ಲ. ಬಿಡಲ್ಲ ಅಂತ ನೀನ್ ಹೇಳ್ತಾ ಇದೀಯಾ, ಆದ್ರೆ ನಾವು ಅವನನ್ನು ಯಾವ ರೀತಿಯಲ್ಲೂ ಸೋಲ್ಸೋದಿಕ್ಕೆ ಆಗ್ತಾ ಇಲ್ವೇ? ನಮ್ದು ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಒಳಗಾಗದೆ ನಮ್ಮನ್ನೇ ಓವರ್ಟೇಕ್ ಮಾಡ್ಕೊಂಡು ಸ್ಪೀಡಾಗಿ ಮುಂದೆ ಹೋಗ್ತಾ ಇದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ಅವನು ಅನ್ಕೊಂಡಿದ್ದ ಕೆಲಸನ ಸಾಧಿಸ್ತಾನೆ ಅಂತ ನನಗೆ ಅನಿಸ್ತಾ ಇದೆ ಪ್ರಣವ್. ನೋ ಮಾಮ್, ಆ ರೀತಿ ಆಗತ್ ನಾನ್ ಬಿಡಲ್ಲ. ಹಾಗಂತ ಯಾವುದನ್ನು ಮೈ ಮೇಲೆ ಹೇಳ್ಕೊಳ್ಳೋದಿಕ್ಕೆ ಹೋಗ್ಬೇಡ ಪ್ರಣವ್. ಅದರಿಂದ ಬೇರೆ ಏನಾದರೂ ಪ್ರಾಬ್ಲಮ್ ಆದ್ರೆ ನಮಗೆ ಕಷ್ಟ. ಖಂಡಿತ ಮಾಡ್ಕೊಳಲ್ಲ ಮಾಮ್. ಯಾವುದಕ್ಕೂ ಒಂದು ವಿಚಾರನ ನೆನ್ಪಿಟ್ಕೊ, ನಮ್ಮ ಮನೆಗೆ ಬೆಂಕಿ ಹಚ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಬಾರ್ದು. ಯಾಕೆ ಅಂದ್ರೆ ಊಟ ಆದ್ಮೇಲೆ ಮನೆನೇ ಇಲ್ದೇ ಇರೋ ರೀತಿ ಆಗ್ಬಿಡುತ್ತೆ. ಮೈ ಮೇಲೆ ಹೇಳ್ಕೊಳ್ಳೋದೆಲ್ಲ ಏನೂ ಇಲ್ಲ ಮಾಮ್. ಇನ್ಮೇಲೆ ಏನೇ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ. ಒಟ್ನಲ್ಲಿ ಅವನನ್ನ ಚಾನ್ಸಿ ಜೀವನದಿಂದ ಹೊರಗಡೆ ಕಳ್ಸೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಸರ್, ನನಗೊಂದು ಡೌಟು. ಮೇಡಮ್ ಮೇಲ್ಗಡೆ ಹೋಗಿದ್ದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಕ್ಕಲ್ವಾ? ಇನ್ನು ಯಾಕೆ ಬರ್ಲಿಲ್ಲ? ನನಗೇನು ಗೊತ್ತು? ನೀವು ಏನೇ ಹೇಳಿ ಸರ್, ನಮ್ಮ ಮೇಡಮ್ಗೆ ಆದಷ್ಟು ಬೇಗ ನೆನಪು ಬರ್ಲಿ ಅಂತಾನೆ ಆ ದೇವ್ರು ಈ ರೀತಿ ಸಿಚುವೇಶನ್ ನ ಕ್ರಿಯೇಟ್ ಮಾಡ್ತಿದ್ದಾನೆ ಅನ್ಸುತ್ತೆ. ಆದ್ರೆ ಅದರಿಂದ ಅವರಿಗೆ ಇನ್ನು ಕೋಪ ಜಾಸ್ತಿ ಆಗ್ತಿದೆಯಲ್ಲ ರಾಯ್? ಹಾಗೆ ಅಲ್ವಾ ಸರ್? ಮೊದಲು ಕೋಪ, ಆಮೇಲೆ ಪ್ರೀತಿ. ನೀವಿಬ್ರು ಆದಷ್ಟು ಬೇಗ ಒಂದಾಗ್ಲಿ ಅನ್ನೋ ಉದ್ದೇಶದಿಂದನೇ ನಿಮ್ಮಿಬ್ರ ಕನೆಕ್ಷನ್ ನ ಆ ದೇವ್ರು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇರೋದು. ನೋಡ್ತಾ ಇರಿ ಸರ್, ನಮ್ಮ ಮೇಡಮ್ಗೆ ಆದಷ್ಟು ಬೇಗ ನೆನಪು ಬಂದೇ ಬರುತ್ತೆ. ನೆನಪು ಬಂದೇ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ರಾಯ್. ಆದ್ರೆ ಈ ಕೋಪ ಯಾವಾಗ ಕಮ್ಮಿ ಆಗುತ್ತೆ ಅನ್ನೋ ಕ್ಲಾರಿಟಿನೇ ಸಿಗ್ತಿಲ್ವಲ್ಲ ಸರ್.
ನಮ್ ಮೇಡಮ್ ಒಂಥರ ಬೆಣ್ಣೆ ಇದ್ದಂಗೆ ಸರ್. ನಿಮ್ ಪ್ರೀತಿ ಬೆಂಕಿ ಇದ್ದಂಗೆ. ನಿಮ್ಮ ಪ್ರೀತಿಯ ಬೆಂಕಿಯ ಶಾಖಕ್ಕೆ ಬೆಣ್ಣೆ ಕರಗ್ಲೇಬೇಕು ಸರ್. ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಸರ್. ಆ ಟೈಮ್ ಯಾವಾಗ ಬಂತು ಏನೋ. ಮೇಡಮ್ ಸ್ಲಿಪ್ ಆದಾಗ ನೀವು ಕ್ಯಾಚ್ ಹಿಡಿದಿದ್ದು ಕ್ಯಾಚ್ ಹಿಡಿದಾಗ ಬಾಡಿ ಟಚಿಂಗ್ ಆಗಿದ್ದು ಏನ್ ಸರ್ ನೀವು ಫುಲ್ ರೊಮ್ಯಾಂಟಿಕ್ ಆಗಿ ಹೋಗಿದ್ದೀರಾ. ಎಷ್ಟೇ ಆದ್ರೂ ಝಾನ್ಸಿ ಮೇಡಮ್ ನನ್ನ ಹೆಂಡತಿ ಅಲ್ವಾ, ಅವ್ರ ನೆರಳು ಸೋಕಿದ್ರು ಕೂಡ ಒಂಥರ ರೋಮಾಂಚ. ಅಂದ್ಮೇಲೆ ಅವ್ರ ಸ್ಪರ್ಶ ಹೊಸ ಹುರುಪನ್ನ ತಂದಿರಲ್ವ. ಅವತ್ತು ಝಾನ್ಸಿ ಮೇಡಮ್ ನಾನು ಅವ್ರ ಹತ್ರ ಇದ್ರೆ ಸಾಕು ಅಂತ ಕಾಯ್ತಾ ಇದ್ರು, ಓಡೋಡ್ ಬರ್ತಿದ್ರು. ನನಗ್ ಮನ್ಸಿದ್ರು ಕೂಡ ಒಂದೊಂದು ಒತ್ತಡಗಳು ನನ್ನನ್ನ ಕಟ್ಟಾಕಿದ್ರು. ಯಾವಾಗ್ಲೂ ನನ್ನನ್ನು ಅವರಿಂದ ದೂರ ಇರೋ ತರಾನೇ ಮಾಡ್ತಾ ಇತ್ತು. ಆದ್ರೆ ಇವತ್ತು ಝಾನ್ಸಿ ಮೇಡಮ್ ಯಾವಾಗ್ಲೂ ನನ್ನ ಪಕ್ಕದಲ್ಲೇ ಇರಬೇಕು, ಯಾವಾಗ್ಲೂ ಅವ್ರನ್ನ ಪ್ರೀತಿ ಮಾಡ್ತಾನೆ ಇರಬೇಕು ಅನ್ಸುತ್ತೆ. ಆದ್ರೆ ಇವಾಗ ಟೈಮ್ ಹೇಗಿದೆ ನೋಡು ರಾಯ್. ಅದಕ್ಕೆ ಅಲ್ವಾ ಸರ್ ಟೈಮ್ನ ಪಕ್ಕಾ 420 ಅಂತ ಹೇಳೋದು. ಯೋಚನೆ ಮಾಡಬೇಡಿ ಸರ್, ನಿಮ್ಮ ಎಲ್ಲಾ ನೋವುಗಳು ದೂರ ಆಗಿ ನಿಮ್ಮ ಜೀವನದಲ್ಲಿ ಸಂಕ್ರಾಂತಿ ಬಂದೇ ಬರುತ್ತೆ. ಅಲ್ಲಿವರೆಗೂ ಕಾಯ್ತಾನೆ ಇರ್ತೀನಿ. ಹಲೋ ಹಲೋ. ಹೇಳಿ ಸರ್, ಯಾವ ಗಾಡಿ ರೆಡಿ ಮಾಡ್ಬೇಕಿತ್ತು? ಸದ್ಯಕ್ಕೆ ರೆಡಿ ಮಾಡೋ ಗಾಡಿ ಯಾವುದೂ ಇಲ್ಲ. ಆದ್ರೂ ನಿನ್ನಿಂದ ಒಂದು ಕೆಲಸ ಆಗ್ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದ್ದೀನಿ. ನಿಮ್ಗೆ ಇಲ್ಲ ಅನ್ನೋದಕ್ಕಾಗತ್ತಾ ಸರ್? ಅದೇನ್ ಹೇಳಿ. ತುಂಬಾ ಸಿಂಪಲ್ಲು. ಒಂದು ಕಾರ್ದು ಬ್ರೇಕ್ ಫೇಲ್ಯೂರ್ ಮಾಡಬೇಕಿತ್ತು. ಸರ್ ಏನ್ ಹೇಳ್ತಾ ಇದ್ದೀರಾ? ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನನ್ ತಲೆಗೆ ಬಂದ್ಬಿಡುತ್ತೆ ಸರ್. ಆ ರೀತಿ ನಿಂಗೆ ತಲೆಗೂ ಬರಬಾರ್ದು, ತಲೆನೂ ಹೋಗ್ಬಾರ್ದು. ಅದನ್ನ ನಾನು ನೋಡ್ಕೋತೀನಿ. ನೀನ್ ಹೇಳಿದ ಕೆಲಸ ಮಾಡು ಅಷ್ಟೇ. ನೀವ್ ಇಷ್ಟು ಧೈರ್ಯ ಕೊಡ್ತೀರಾ ಅಂದ್ರೆ ಓಕೆ ಸರ್. ಹಾಗಾದ್ರೆ ಗಾಡಿ ತಗೊಂಡ್ ಗ್ಯಾರೇಜ್ ಹತ್ರ ಬಂದ್ಬಿಡ್ತೀರಾ? ಬ್ರೇಕ್ ಫೇಲ್ಯೂರ್ ಆಗಿರೋ ಗಾಡಿನ ನಾನು ಹೇಗೋ ವಾಪಸ್ ಮನೆ ಹತ್ರ ತರಕ್ಕಾಗುತ್ತೆ? ಅಂದ್ರೆ ನಾನೇ ಹೊಗೆ ಹಾಕ್ಸ್ಕೊಂಡ್ಬಿಡ್ಲಿ ಅಂತ ಹೇಳ್ತಿದ್ಯಾ? ಅದು ನಿಜಾನೇ ಅಲ್ವಾ ಸರ್? ಇವಾಗ ನಾನು ಎಲ್ಲಿಗೆ ಬರ್ಬೇಕು ಹೇಳಿ? ನಮ್ಮ ತಾತ ಮನೆ ಹತ್ರ ಬಂದು ನೀನ್ ನನಗೆ ಫೋನ್ ಮಾಡು. ಓಕೆ ಸರ್. ಏ ರಾಘವೇಂದ್ರ, ನನ್ನೇ ಓವರ್ಟೇಕ್ ಮಾಡ್ಕೊಡ್ತೀಯ. ಇವಾಗ ಬ್ರೇಕ್ ಫೇಲ್ಯೂರ್ ಆಗಿರೋ ಗಾಡಿ ಓಡಿಸಿ ಸೊಂಟ ಮುರ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಹಂಗೆ ಮಾಡಿ. ಏನ್ ಮಾಡೋದಕ್ಕೆ ಹೊರಟಿದ್ಯೋ? ಇದಕ್ಕಿಂತ ಒಳ್ಳೆ ಐಡಿಯಾ ಇನ್ಯಾವುದೂ ಇಲ್ಲ ಮಾವು. ನಿನ್ ತಲೆಯಲ್ಲಿ ಏನೋ ಇದೆ. ಆ ಕಾರಲ್ಲಿ ಜಾನ್ಸಿನ ಹೋಗ್ತಾಳೆ ಅಂತ ಗೊತ್ತಿಲ್ವಾ ನಿನ್ಗೆ? ಅಯ್ಯೋ ಹೌದಲ್ವಾ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಮಾವು. ನಾನು ಇವಾಗ ಏನ್ ಮಾಡ್ಲಿ ಮಾವು? ಇರ್ಲಿ, ಫಸ್ಟ್ ಟೈಮ್ ನಾನೇನು ಹೇಳ್ದೇನೆ ನೀನೇ ಏನೋ ಒಂದು ಪ್ಲಾನ್ ಮಾಡಿದ್ಯಾ. ಆ ಪ್ಲಾನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಹೋಗ್ಬೇಡ. ಹಾಗಂತ ಬ್ರೇಕ್ ಫೇಲ್ಯೂರ್ ಆಗಿರೋ ಗಾಡಿಗೆ ಜಾನ್ಸಿನ ಹತ್ತಿಸ್ಬಿಟ್ಟು ಕೈಯೋ ಕಾಲು ಮುರಿಯೋಕ್ಕಾಗುತ್ತಾ? ಪ್ರಣವ್, ಸ್ವಲ್ಪ ಯೋಚನೆ ಮಾಡು. ನಿನ್ ತಲೆನೂ ಓಡ್ಸು. ನೀನ್ ಹೇಗಾದ್ರೂ ಮಾಡಿ ಜಾನ್ಸಿನ ಬೇರೆ ಕಾರಲ್ಲಿ ಕರ್ಕೊಂಡು ಹೋಗು. ಆ ರಾಘವೇಂದ್ರ ಜಾನ್ಸಿ ಕಾರಲ್ಲಿ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋ ತರ ನಾನ್ ಮಾಡ್ತೀನಿ. ವಾವ್, ಗುಡ್ ಐಡಿಯಾ ಪ್ರಣವ್. ನೀನೊಂದು ಕೆಲಸ ಮಾಡು, ನಿನ್ ಪ್ಲಾನ್ನ ಕಂಟಿನ್ಯೂ ಮಾಡು. ನಾನು ಹೇಗಾದ್ರೂ ಮಾಡಿ ಆ ಜಾನ್ಸಿ ಮೈಂಡ್ ಡೈವರ್ಟ್ ಮಾಡಿ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತೇನೆ. ನೋಡು ಪ್ರಣವ್, ಅನ್ಕೊಂಡಿರೋ ಕೆಲಸನ ಮಾಡಿ ಮುಗಿಸು. ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅನುಮಾನ ಬರಬಾರ್ದು. ಸರಿ ಮಾಮ್. ಜಾನ್ಸಿ, ಏನಾಯ್ತು ಪುಟ? ಯಾಕೆ ಈ ರೀತಿ ಮಲ್ಕೊಂಡಿದ್ಯಾ? ಏನಿಲ್ಲ ಅತ್ತೆ, ಅದು ಸ್ಲಿಪ್ ಆಗಿ ಬೀಳ್ತಿದೆ. ಅಯ್ಯೋ, ಹೇಗ್ ಮಾಡಿದಾನೆ ನೋಡು. ನಾನ್ ಮುಂಚೆನೆ ನಿನಗೆ ಹೇಳಿರ್ಲಿಲ್ವಾ ಅವ್ನ್ ಸರಿ ಇಲ್ಲ, ಮೊದ್ಲು ಅವನ್ನ ಕೆಲಸದಿಂದ ಓಡಿಸು ಅಂತ? ಅತ್ತೆ ಬಿಡು, ಫಸ್ಟ್ ಆಫ್ ಆಲ್ ಕಾಲ್ ಜಾರಿದ್ ನಾನು. ಅವನ್ ಬಂದ್ ಹಿಡಿಲಿಲ್ಲ ಅಂದಿದ್ರೆ ಇನ್ನು ಏನೇನಾಗ್ತಿತ್ತೋ ಗೊತ್ತಿಲ್ಲ. ಇದು ಕಂಪ್ಲೀಟ್ಲಿ ನನ್ ಮಿಸ್ಟೇಕೆ, ಅವನದೇನೂ ತಪ್ಪಿಲ್ಲ. ನೋಡು ನೋಡು, ಇಷ್ಟೆಲ್ಲ ಆದ್ರೂನು ಅವನ್ ಪರ ವಹಿಸ್ಕೊಂಡ್ ಮಾತಾಡ್ತಿದ್ಯಲ್ಲ ಜಾನ್ಸಿ. ಇಲ್ಲಿ ಪರ ವಿವಾದ ಅನ್ನೋದಕ್ಕಿಂತ ತಪ್ಪು ಸರಿ ಅಷ್ಟೇ ಯೋಚನೆ ಮಾಡ್ಬೇಕು ಅತ್ತೆ. ಅತ್ತೆ ಅವ್ನ್ ಕೊನೆಯಲ್ಲಿ ಮಾಡಿದ್ದು. ಅಯ್ಯೋ ಜಾನ್ಸಿ, ಅವ್ನ್ ವಿಷನ್ ಬಿಟ್ಟಾಕು. ಬಾ, ಮೊದ್ಲು ಹಾಸ್ಪಿಟಲ್ಗೆ ಹೋಗೋಣ. ಓವರ್ ಆಗಿ ಆಡ್ಬೇಡಿ ಅತ್ತೆ. ಇಷ್ಟಕ್ಕೆಲ್ಲರಾದ್ರೂ ಹಾಸ್ಪಿಟಲ್ಗೆ ಹೋಗ್ತಾರಾ?
ಇಷ್ಟಕ್ಕೆ ಅಂತ ನೆಗ್ಲೆಕ್ಟ್ ಮಾಡ್ಬೇಡ ಜಾನ್ಸಿ. ನೋಡು ನೀನ್ ಎಷ್ಟು ಒದ್ದಾಡ್ತಾ ಇದೀಯಾ. ನಿನಗ್ ಸ್ವಲ್ಪ ನೋವಾದ್ರೂ ನನ್ ಕೈ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅತ್ತೆ, ಈಗ ಏನಾಗಿದೆ ಅಂತ ಈ ತರ ಅಳ್ತಿದ್ಯಾ? ನಂಗೇನು ಆಗಿಲ್ಲ. ಐ ಆಮ್ ಆಲ್ ರೈಟ್. ನೀನ್ ಏನ್ ಬೇಕಾದ್ರೂ ಹೇಳ್ಬೋದು ಜಾನ್ಸಿ, ಆದ್ರೆ ನನ್ ಮನ್ಸು ಅದನ್ನ ಕೇಳಲ್ಲ. ನೋಡು, ನೀನ್ ನನ್ ಜವಾಬ್ದಾರಿ ಕಣೆ. ತಾಯಿ ಇಲ್ದಿ ನನಗೆ ತಾಯಿ ಸ್ಥಾನದಲ್ಲಿ ನಿಂತಿದ್ರು ನನ್ನ ಅತ್ತೆ. ಇವಾಗ ಅವರೇ ಇಲ್ಲ ಅಂದ್ಮೇಲೆ ಅವ್ರ ಸ್ಥಾನದಲ್ಲಿ ನಿಂತು ನಿನ್ನ ನೋಡ್ಕೊಳ್ಬೇಕಾಗಿರೋದು ನನ್ನ ಜವಾಬ್ದಾರಿ ಅಲ್ವೇನೆ? ನೋಡ್ಕೊ, ಆದ್ರೆ ಇಷ್ಟ್ ಚಿಕ್ಕದಕ್ಕೆ ಅಷ್ಟೊಂದೆಲ್ಲ ಓವರ್ ಆಕ್ಟಿಂಗ್ ಮಾಡೋದೇನ್ ಬೇಕಾಗಿಲ್ಲ. ಅಯ್ಯೋ ಜಾನ್ಸಿ, ಅದ್ ಹಾಗಲ್ಲ ಕಣೆ. ರಕ್ತ ಬರ್ದೇ ಇರ್ಬೋದು, ಆದ್ರೆ ಮೂಳೆ ಗೇಟಾದ್ರೆ ಅದು ಹಳೆ ನೋವು ಹಾಗೆ ಉಳ್ಕೊಂಡ್ಬಿಡುತ್ತೆ. ನನಗೂ ಒಂದ್ಸಲ ಹೀಗೆ ಕಾಲು ಉಳುಕ್ಬಿಟ್ಟಿತ್ತು. ಅವಾಗ ಅದಕ್ಕೆ ನನಗೆ ಎಷ್ಟು ಕೇರ್ ಮಾಡಿದ್ರು ಗೊತ್ತಾ? ಅಂಥದ್ರಲ್ಲಿ ಆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರೀತಿ ಕೊಡ್ಬೇಕಾಗಿರೋಳು ನಾನು. ಒಂಚೂರು ನೋವಾದ್ರು ನನಗೆಷ್ಟು ಬೇಜಾರಾಗುತ್ತೆ ಗೊತ್ತಾ? ನೀನ್ ನನ್ನನ್ನ ಅತ್ತೆ ಅಂತ ಮಾತ್ರ ತಿಳ್ಕೊಂಡಿರ್ಬೋದು, ಆದ್ರೆ ನಾನು ನಿನ್ನ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಮಗಳೇ ಅಂತ ತಿಳ್ಕೊಂಡಿದ್ದೀನಿ. ಮಗ್ಳಿಗೆ ನೋವಾದ್ರೆ ಯಾವ ತಾಯಿ ತಾನೇ ಸಹಿಸ್ಕೋತಾಳೆ? ನೀನೇ ಹೇಳು. ಮೇಡಮ್ ಅವ್ರ, ಕಡೆ ಪಕ್ಷ ಮನ್ಯಾಗಾದ್ರೂ ಇದ್ದು ರೆಸ್ಟ್ ಮಾಡ ಅಂತ ಹೇಳಕತ್ರ ಮಾತ ಕೇಳ್ವಾರಾಗ್ರಿ. ನೀವರ ಒಂಚೂರು ಹೇಳ್ರಿ. ಈ ಜಾಗದಲ್ಲಿ ಅತ್ತಿಗೆ ಇದ್ದಿದ್ರೆ ಅವ್ರ ಹತ್ರನೂ ನೀನ್ ಹೀಗೆ ನಡ್ಕೊಳ್ತಾ ಇದ್ಯಾ? ಅವ್ರು ಹೇಳಿದ್ದೇನು ಕೇಳ್ತಾ ಇರ್ಲಿಲ್ವಾ? ಪ್ರೀತಿ ಇರೋದು ನನಗ್ ಮಾತ್ರ, ಆದ್ರೆ ನಿನಗೆ ಒಂಚೂರು ಗೌರವನೂ ಇಲ್ಲ. ಸರಿ ಅತ್ತೆ, ಆಯ್ತು. ಅದಕ್ಕೆ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ಯಾ? ಈಗೇನ್ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು ಅಷ್ಟೇ ತಾನೆ? ಆನ್ ದ ವೇ ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಆಫೀಸ್ಗೆ ಹೋಗ್ತೀನಿ ಬಿಡಿ. ಬೇಡ ಬೇಡ, ನೀನೇನು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಾನು ಜೊತೆಲಿ ಬರ್ತೀನಿ, ನನ್ ಜೊತೆಲೇ ಹೊರಡು. ಸರಿ ಹೋಗೋಣ, ಆದ್ರೆ ಸುಮ್ನೆ ನನ್ ಮುಂದೆ ಈ ತರ ಅಳ್ಬೇಡಿ. ಅದ್ ಸರಿ ಜಾನ್ಸಿ, ನೀನ್ ಯಾಕೆ ಸಡನ್ ಆಗಿ ಇಷ್ಟೊಂದು ಡಲ್ ಆಗ್ಬಿಟ್ಟೆ? ಏನಿಲ್ಲ ಅತ್ತೆ, ಅಮ್ಮ ನೆನಪಾದ್ರು. ಅವ್ರನ್ನೊತ್ತು ಮತ್ತೆ ನನ್ ಕಣ್ಣಾರೆ ನೋಡೋದಿಕ್ಕಾಗೋದಿಲ್ಲ. ಕಡೆ ಪಕ್ಷ ನೀನಾದ್ರೂ ಆ ಪ್ರೀತಿ ನನಗ್ ಸ್ವಲ್ಪ ಕೊಡೆ. ಸರಿ, ಇವಾಗ ನಾನು ಹೇಳಿದ ಮಾತನ್ನ ಕೇಳು. ಬಾ, ಹಾಸ್ಪಿಟಲ್ಗೆ ಹೋಗೋಣ. ಅಪ್ಪ, ಅಂತೂ ಬಂದಿದ್ದ ಕೆಲಸ ಮುಗೀತು. ಮೊದಲು ಈ ವಿಷಯನ ಪ್ರಣವ್ ಸರ್ ತಿಳಿಸ್ಬಿಡೋಣ. ಏನಾಗ ಹೇಳೋ. ನೀವೇಳಿದ ಕೆಲಸ ಆಯ್ತು ಸರ್. ಇಷ್ಟು ಬೇಗ ಕೆಲಸ ಮುಗಿಸ್ಬಿಟ್ಟ? ವೆರಿ ಗುಡ್. ಅದ್ರಲ್ಲಿ ಹೋದವ್ರಿಗೆ ಖಂಡಿತ ಏನಾದ್ರೂ ಆಗುತ್ತೆ ಅಲ್ವಾ? ಡೌಟೇ ಬೇಡ ಸರ್. ದೇವರೇ ಸ್ವತಃ ಟ್ರಾಫಿಕ್ ಪೊಲೀಸ್ ಆಗಿ ಬಂದ್ ನಿಂತ್ರು ಗಾಡಿ ನಿಲ್ಸಕ್ ಯಾರ ಕೈಯಿಂದನೂ ಆಗಲ್ಲ. ಸೂಪರ್. ನಾನು ಹಿಂಗೆ ಮತ್ತೆ ಕಾಲ್ ಮಾಡ್ತೀನಿ. ವಾ, ಗ್ರೇಟ್ ಐಡಿಯಾ ಕಣೋ ಪ್ರಣವ್. ಇವಾಗ ಹೇಗಿದ್ರು ಮಾಮ್ ಜಾನ್ಸಿ ಬೇರೆ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದೇ ಟೈಮಲ್ಲಿ ರಾಘು ಹೋಗೋ ಕಾರ್ಗೂ ಬ್ರೇಕ್ ಫೇಲ್ ಮಾಡಾಗಿದೆ. ಇವಾಗ ರಾಘು ಆ ಕಾರ್ ತಗೊಂಡು ಹೋಗ್ತಾನೆ. ಅವನು ಕೈಯೋ ಕಾಲೋ ಗ್ರಾಚಾರ ಕೆಟ್ರೆ ಪ್ರಾಣನೇ ಹೋಗೋದು ಫಿಕ್ಸು. ಇದನ್ನೆಲ್ಲ ನೆನ್ಸ್ಕೊಂತ ಇದ್ರೆ ಎಷ್ಟೊಂದು ಎಕ್ಸೈಟ್ ಆಗ್ತಾ ಇದೆ. ರಾಯ್, ರಾಯ್, ಮೇಡಮ್, ಬೇಗ ಡ್ರೈವರ್ಗೆ ಗಾಡಿ ತೆಗಿದಕ್ಕೆ ಹೇಳು. ಜಾನ್ಸಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಯಾಕೆ ಮೇಡಮ್, ಏನಾಯ್ತು? ನೀನೇ ಬಿಟ್ಟು ಬೀಳ್ಸಿದ್ಯಲ್ಲ ಅದಕ್ಕೆ. ಇಲ್ಲ, ಮೇಡಮ್ ಬಿಡು ಅಂತ ಹೇಳಿದ್ರು, ಅದಕ್ಕೆ ನಾನು ಸಡನ್ ಆಗಿ ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಏನಾದ್ರೂ ಜಾಸ್ತಿ ಪೆಟ್ಟಾಗಿದ್ಯಾ? ನಿಮ್ಗೇನು ತೊಂದರೆ ಇಲ್ಲ ತಾನೆ? ಹೆಲೋ, ಈ ಓವರ್ ಕೇರಿಂಗ್ ಡ್ರಾಮಾ ಎಲ್ಲ ಬೇಡ. ಕೇರಿಂಗ್ ಅಂತ ಅಲ್ಲ ಮೇಡಮ್, ಬಟ್ ನನ್ನ ಕಡೆಯಿಂದ ಮಿಸ್ಟೇಕ್ ಆಗೋಗಿದೆಯಲ್ಲ ಅದಕ್ಕೆ. ನೀನು ಮಿಸ್ಟೇಕ್ ಮಾಡೋದಿಕ್ಕೆ ತಾನೆ ಈ ಮನೆಗ್ ಬಂದು ಸೇರ್ಕೊಂಡಿರೋದು. ಓಕೆ ಫೈನ್, ನೀವು ಹುಷಾರಾಗಿ ಬನ್ನಿ ಮೇಡಮ್, ನಾನು ಕಾರ್ ತೆಗಿತೀನಿ. ಅವಶ್ಯಕತೆ ಇಲ್ಲ.
ನಾನೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ತಾನೆ. ಅಲ್ಲ ನಾನೇ ಇದ್ದೀನಲ್ಲ ಮೇಡಮ್, ನಿಮ್ ಕಾರಲ್ಲೇ ಹೊರಡೋಣ ಬನ್ನಿ. ಅಗತ್ಯ ಇಲ್ಲ. ನಾನ್ ನನ್ ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ತಾನೆ. ನೀವಿಬ್ರು ಆಫೀಸಿಗೆ ಹೊರಡಿ, ಅಲ್ಲೇನಾದ್ರೂ ಕೆಲಸ ಇದ್ರೆ ನೋಡ್ಕೊಂಡು. ಮೇಡಮ್ ಇಲ್ದೆ ಆಫೀಸಿಗೆ ಹೋಗಿ ನಾವು ತಾನೇ ಏನ್ ಕೆಲಸ ಮಾಡಕ್ಕಾಗತ್ತೆ? ನಾವ್ ಹೇಗಿದ್ರು ರೆಡಿ ಆಗಿದ್ದೀವಲ್ಲ, ಸೀದಾ ಎಲ್ಲ ಒಟ್ಟಿಗೆ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡು ಹೋಗ್ಬೋದು. ಜೊತೆಗೆ ರಾಘು ಸರ್ ಜೊತೆಗಿದ್ರೆ ಹೆಲ್ಪ್ ಆಗತ್ತೆ. ಬೇಡ ಅಂತ ಹೇಳ್ತಾ ಇದೀನಿ ತಾನೆ. ನಮ್ ಮನೆ ಮಗಳನ್ನ ಹೇಗ್ ನೋಡ್ಕೊಳ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ತಲೆ ಹರಟೆ ಮಾತಾಡ್ದೆ ಆಫೀಸಿಗೆ ಹೊರಡಿ. ಒಬ್ಬ ಡ್ರೈವರ್ ಕೈಯಲ್ಲಿ ಹೆಲ್ಪ್ ತಗೊಳ್ಬೇಕಾಗಿರೋ ಅನಿವಾರ್ಯತೆ ನನಗಾಗ್ಲಿ ಜಾನ್ಸಿಗಾಗ್ಲಿ ಇಲ್ಲ. ಆಕ್ಚುಲಿ ನಾನು ಏನ್ ಹೇಳ ಅವ್ರು ಹೇಳ್ತಿದಾರೆ ತಾನೆ, ಸುಮ್ನೆ ಹೇಳ್ದಷ್ಟ್ ಮಾಡು. ನೀನ್ ಆಫೀಸಿಗೆ ಹೊರಡು, ನಾನು ಅತ್ತೆ ಕಡೆಯಿಂದ ಡ್ರಾಪ್ ಹಾಕ್ಸ್ಕೊತೀನಿ. ಓಕೆ ಮೇಡಮ್, ಹಾಗೆ ಮಾಡ್ತೀನಿ. ನೀನೊಬ್ಬ ಡ್ರೈವರ್, ಆ ಕೆಲ್ಸನ ಸರಿಯಾಗಿ ಮಾಡು. ಅದನ್ ಬಿಟ್ಟು ಎಲ್ಲದಕ್ಕೂ ಮೂಗ್ ತೂರ್ಸೋದಿಕ್ ಬರ್ಬೇಡ. ರಾಯ್, ನನ್ ಡ್ರೈವರ್ಗೆ ಬೇಗ ಗಾಡಿ ತೆಗೆದಿಕ್ ಹೇಳು. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಪಲ್ಲವಿ, ಬೇಜಾರ್ ಮಾಡ್ಕೊಂಡ್ಯಾ? ನೋಡು, ವಿನೂತ ಬಂದ ತಕ್ಷಣ ನಿನ್ನ ತವ್ರ ಮನೆಗೆ ಹೋಗ್ಬಿಟ್ಟು ಬರುವಂತೆ, ಸರಿನಾ? ಅಯ್ಯೋ ಅತ್ತೆ, ನನ್ಗೇನೂ ಬೇಜಾರಿಲ್ಲ. ಅದ್ ಸರಿ, ಮಾವನ್ ಚೆಕಪ್ಗೆ ಹೋಗಿದ್ರಲ್ಲ, ಡಾಕ್ಟರ್ ಏನ್ ಹೇಳಿದ್ರು? ಇನ್ನು ಸ್ವಲ್ಪ ದಿನ ರೆಸ್ಟ್ ಮಾಡಿದ್ರೆ ಪೂರ್ತಿಯಾಗಿ ಹುಷಾರಾಗ್ತಾರಂತೆ. ಹೇಗೋ ದೇವ್ರ ದಯದಿಂದ ಎಲ್ಲ ಒಳ್ಳೇದಾಯ್ತಲ್ಲ. ಯಾರು? ಮಿಥುನ್ ಕಾಲ್ ಮಾಡ್ತಿದ್ದಾನಾ? ಸರಿ, ನೀನ್ ಹೋಗ್ಬಿಟ್ಟು ಮಾತಾಡು, ಇದನ್ನ ನಾನ್ ನೋಡ್ಕೋತೀನಿ. ಸರಿ ಅಕ್ಕ. ಹಲೋ, ಹೇಳು ಮಿತು. ಹಲೋ, ನಾನು ಆಫೀಸ್ ಮುಗಿಸಿ ಹೊರಟಿದ್ದೀನಿ. ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಬರ್ತೀನಿ. ಬೇಡ ಮಿತು, ನಾನಿನ್ನೂ ಮನೇಲೇ ಇದ್ದೀನಿ. ಅಲ್ಲ ಪಲ್ಲು, ನಮ್ ಪ್ಲಾನ್ ಪ್ರಕಾರ ಇಷ್ಟೊತ್ತಿಗೆ ನೀನು ತವ್ರ ಮನೆಗೆ ಇರ್ಬೇಕಿತ್ತು ತಾನೆ? ಹೌದು ಮಿತು, ಆದ್ರೆ ಅನಿತಾಗೆ ಕಾಲ್ ಫ್ರಾಕ್ಚರ್ ಆಗಿ ಬ್ಯಾಂಡೇಜ್ ಹಾಕೊಂಡು ಕೂತಿದ್ದಾಳೆ. ಪಾಪ, ಇಂಥ ಪರಿಸ್ಥಿತಿಲಿ ಅವಳನ್ನ ಬಿಟ್ಟು ಹೇಗ್ ಹೋಗೋದು? ತುಂಬಾ ಏಟ್ ಆಗಿದ್ಯಾ? ಏನಾಯ್ತು ಪಲ್ಲು? ಗಾಬರಿ ಆಗಂತದ್ ಏನಿಲ್ಲ, ಸ್ವಲ್ಪ ಫ್ರಾಕ್ಚರ್ ಆಗಿದ್ಯಂತೆ, ಹಾಗಾಗಿ ಸ್ವಲ್ಪ ರೆಸ್ಟ್ ಅಲ್ಲಿ ಇರ್ಬೇಕು ಅಂತ ಹೇಳಿದಾರಂತೆ. ಹೌದಾ? ಆತರ ಏನು ಮೇಜರ್ ಇಲ್ಲ ಅಂದ್ಮೇಲೆ ಅಮ್ಮ ಇದ್ರು ತಾನೆ, ಅವ್ರು ಹೇಗೋ ಮ್ಯಾನೇಜ್ ಮಾಡ್ತಿದ್ರು. ನಾನು ಅಮ್ಮನ ಹತ್ರ ಇರೋ ವಿಚಾರ ಮಾತಾಡಿ ನಿನ್ನ ಕಳಿಸ್ಕೊಡೋದಕ್ಕೆ ಹೇಳ. ಬೇಡ ಮಿತು. ನಾವೇನೇನೋ ಅನ್ಕೋತಿದೀವಿ, ಅದ್ ಇನ್ನೇನೇನೋ ಆಗ್ತಿದೆ. ಒಟ್ನಲ್ಲಿ ನಿಂಗೆ ಬೇಜಾರಿಲ್ಲ ತಾನೆ? ಖಂಡಿತ ಇಲ್ಲ ಮಿತು. ನೋಡು, ಇಲ್ಲಿ ಪ್ರಾಬ್ಲಮ್ ಇದ್ದು ಹೋದ್ವಿ ಅಂದ್ರೆ ಅಲ್ಲಿ ಹ್ಯಾಪಿಯಾಗಿರಕ್ಕಾಗತ್ತಾ? ಇಬ್ರು ಜಾಲಿಯಾಗಿ ಹೋಗೋದಕ್ಕೆ ಅದ್ ಯಾವಾಗ ಟೈಮ್ ಬರುತ್ತೋ ಏನೋ. ಬೇಜಾರಾಗ್ಬೇಡ ಮಿತು, ಆದಷ್ಟು ಬೇಗ ಬರುತ್ತೆ ಬಿಡು. ಪಾಪ ಅನಿತಾ, ಅವಳು ನಡೆಯೋದಕ್ಕೂ ಕಷ್ಟ ಪಡ್ತಿದ್ದಾಳೆ. ಓ, ಹ್ಯಾಪಿಯಾಗಿ ಹೋಗ್ತಾ ಇದ್ದೀರಾ ಅಲ್ವಾ? ನಾನು ಒಬ್ಬನಿಗೆ ಬತ್ತಿ ಇಟ್ಟೆ, ಆದ್ರೆ ಇಲ್ಲಿ ಇಬ್ಬರಿಗೂ ಹತ್ಕೋತಾ ಇದೆ. ರಾಯ್, ನಾನು ಜಾನ್ಸಿ ಹತ್ತಿರ ಬರ್ಬೇಕು ಅಂದಾಗೆಲ್ಲ ಅಡ್ಡ ಬರ್ತಿದ್ದೆ. ಸೊ ರಾಘು ಜೊತೆ ನೀನು ಹೋಗ್ಬಿಟ್ರೆ ಬೆಟರ್. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂದ್ರೆ ಇದೆ. ರಾಯ್ ಹುಷಾರು. ಥ್ಯಾಂಕ್ ಯು ಸರ್. ಸರ್, 2 ನಿಮಿಷ ಕೂತಿದ್ದೋಗೋಣ. ಯಾಕೆ ರಾಯ್? ಏನೋ ಅಪಶಕುನ, ಮುಂದೆ ತೊಂದರೆ ಆಗುತ್ತೆ ಅನಿಸ್ತಿದೆ. ಎಡವಿದ ಕಾಲು ದಾರಿ ತೋರಿಸುತ್ತೆ, ಅದು ದುರಾದೃಷ್ಟ ಅಲ್ಲ ಅಂತ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಿರ್ತಾರೆ. ಏನಾಗಲ್ಲ, ಬಾ. ಸರ್, ಯಾವುದಕ್ಕೂ 2 ನಿಮಿಷ ಕೂತಿದ್ದೋಗಿದ್ರೆ ಒಳ್ಳೇದಿತ್ತು. ರಾಯ್, ನಾವು ಕಾರಲ್ಲಿ ಕೂತ್ಕೊಂಡೆ ತಾನೇ ಹೋಗೋದು. ಬಾ ಬಾ. ನಡಿಯಕ್ಕೂ ಆಗಲ್ಲ ಅಂತ ಹೇಳ್ದೆ, ಇವಾಗ ನೋಡ್ರಿ ಡ್ಯಾನ್ಸ್ ಮಾಡ್ತಿದ್ಯಾ? ಶಾಕ್ ಆಯ್ತಾ? ಆಗ್ಲಿ ಅಂತಾನೆ ತಾನೆ ನಾನು ಇಷ್ಟೆಲ್ಲ ಮಾಡಿದ್ದು. ನೀನ್ ಏನ್ ಹೇಳ್ತಿದ್ಯಾ ನನ್ಗೆ ಅರ್ಥ ಆಗ್ತಿಲ್ಲ ಅನಿತಾ. ನಾಟಕ ಮಾಡಕ್ಕೆ ನಿಂಗೆ ಒಬ್ಳಿಗೆ ಬರಲ್ಲ. ವೇದಿಕೆ ಸಿಕ್ಕಿದ್ರೆ ಅದಕ್ಕಿಂತ ಅದ್ಭುತವಾಗಿ ನಾನು ಮಾಡ್ತೀನಿ. ಅದಕ್ಕೆ ಸ್ಯಾಂಪಲ್ ಇದೆ. ಆಕ್ಟಿಂಗ್ ನಲ್ಲಿ ನೀನ್ ಇನ್ನು LKG ಕ್ಲಾಸ್ ಅಲ್ಲಿ ಇದೆಯಾ? ಆದ್ರೆ ನಾನು
ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ. ಅನಿತಾ ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ. ಹಾಗೆ ಕಣ್ ಮುಚ್ಚಿದ ತಕ್ಷಣ ಆಕಾಶ ಕತ್ಲೆ ಅಲ್ಲ ಪಲ್ಲವಿ. ನಾವ್ ಅಣ್ಣ ಪ್ಲಾನ್ ಮಾಡಿ ಕೂವಲ್ ಕಾನ್ಫರೆನ್ಸ್ ಇದೆ ಅಂತ ಮನೇಲಿ ಹೇಳೋದಂತೆ. ನೀನ್ ಅದನ್ನೇ ನೆಪ ಮಾಡ್ಕೊಂಡು ನಿನ್ ತವ್ರ ಮನೆಗ್ ಹೋಗೋದಂತೆ. ಆಮೇಲೆ ಅವ್ನು ಅಲ್ಲಿಗ್ ಬಂದು ನಿನ್ನ ಪಿಕ್ ಮಾಡ್ಕೊಂಡು ಹೋಗೋದಂತೆ. ಸರ್, ನಂಗೆ ಯಾಕೋ ಒಂದು ಡೌಟ್ ಹೊಡಿತಾ ಇದೆಯಲ್ಲ. ಈ ಸೀನು ಮತ್ತೆ ಡೌಟು ಜಾಸ್ತಿ ಹೊತ್ತು ಇಟ್ಕೋಬಾರ್ದು. ಅದೇನಂತ ಹೇಳ್ಬಿಡು. ಏನಿಲ್ಲ ಸರ್, ಝಾನ್ಸಿ ಮೇಡಮ್ ನ ಕರ್ಕೊಂಡು ಹೋಗೋದು ತುಳಸಿ ಮೇಡಮ್ ಸ್ಕೆಚ್ ಆಗಿರ್ಬೋದಾ? ತುಳಸಿ ಅವರು ನನ್ನ ಮೇಲೆ ಏನಾದ್ರು ಸ್ಕೆಚ್ ಆಗ್ತಾರೆ ಅಂದ್ರೆ ಅದನ್ನ ನಂಬಿಡ್ಬೋದು. ಆದ್ರೆ ಝಾನ್ಸಿ ಮೇಡಮ್ಗೆ ಏನಾದ್ರು ಮಾಡ್ತಾರೆ ಅಂದ್ರೆ ನಂಬಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಝಾನ್ಸಿ ಮೇಡಮ್ ಅವ್ರ ಪಾಲಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಅವ್ರಿಗೇನಾದ್ರು ಮಾಡೋ ಯೋಚನೆ ಕೂಡ ಮಾಡಲ್ಲ. ಅದನ್ನ ನನಗೂ ಗೊತ್ತು ಸರ್. ಅವ್ರನ್ನ ಏನೋ ಮಾಡ್ಬೇಕು ಅಂತ ಸ್ಕೆಚ್ ಹಾಕಿರಲ್ಲ. ಆದ್ರೆ ಮೇಡಮ್ನ ಬುಟ್ಟಿಗೆ ಹಾಕೋಬೇಕನ್ನೋದು ಮಾತ್ರ ಅವ್ರ ಮನ್ಸಲ್ಲಿದೆ. ಇತ್ತೀಚೆಗೆ ಪ್ರಣವ್ ಕೂಡ ಓವರ್ ಡ್ರಾಮಾ ಮಾಡ್ತಿದ್ದಾನೆ. ತುಳಸಿ ಮೇಡಮ್ ಕೂಡ ಪ್ರೀತಿ ಜಾಸ್ತಿ ಇರೋರ್ ತರ ನಾಟಕ ಮಾಡ್ತಾ ಇದ್ದಾರೆ. ನಿಜವಾದ ಪ್ರೀತಿಗೆ ಒಂದೇ ಮುಖ, ಅದು ಯಾವಾಗ್ಲೂ ಒಂದೇ ತರ ಇರುತ್ತೆ. ಆದ್ರೆ ನಾಟಕದ ಪ್ರೀತಿಗೆ ನಾನಾ ಮುಖಗಳು. ಆ ರೀತಿ ನಾಟಕ ಮಾಡೋರು ಪ್ರತಿ ಕ್ಷಣ ಮುಖವಾಡ ಹಾಕೊಂಡೇ ಬದುಕಬೇಕು. ಜೊತೆಗೆ ಅವ್ರ ಮುಖವಾಡ ಯಾವಾಗ ಕಳ್ಚ್ಬಿಡುತ್ತೋ ಅನ್ನೋ ಭಯದಲ್ಲಿ ತಮಗ್ ತಾವೇ ಮುಖವಾಡನ ಕಳ್ಸ್ಕೊಂಡ್ಬಿಡ್ತಾರೆ. ಸೊ ಮೇಡಮ್ಗೆ ನಿಜವಾದ ಪ್ರೀತಿ ಯಾವುದು, ನಾಟಕದ ಪ್ರೀತಿ ಯಾವುದು ಅಂತ ಕಂಡುಕೊಡೋ ಶಕ್ತಿ. ಹೋರಾಟಗಳು ಯಾವ್ದು ಅವ್ರ ಮುಂದೆ ನಡೆಯಲ್ಲ ರಾಯ್. ನೀನ್ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ. ಕೊಡೋಣವಾ? ಎಸ್ ಸರ್, ನೀವು ಹೇಳ್ತಿರೋದು 100% ಕರೆಕ್ಟ್. ನಾಟಕದ ಪ್ರೀತಿ ಜಾಸ್ತಿ ದಿನ ಉಳಿಯಲ್ಲ, ಅದಕ್ಕೆ ಆಯುಷ್ ಕಡಿಮೆ. ಸರಿ ಸರ್, ಹೊರಡೋಣ.